ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಹೇಳಲ್ಲ, ನೀವೇ ಫುಲ್ ವಿಡಿಯೋ ನೋಡ್ರಿ ಗೈಸ್, ನಿಮಗೆ ಗೊತ್ತಾಗತ್ತೆ. ನಾನು ಇವಾಗೇನೆ ಎದ್ದೆ. ನಮ್ಮಮ್ಮ ಟಿಫನಿಗೆ ಚಿತ್ರಾನ್ನ ಮಾಡಿದ್ದಾರೆ. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಗೈಸ್, ನಮ್ಮೂರಿಗೆ. ನಾವಿರೋದು ಇಲ್ಲಿ ಬಾಡಿಗೆ ಮನೆಗಿರೋದು, ನಮ್ಮ ತಮ್ಮನ ಓದ್ಸಕ್ಕಂತ ಇಲ್ಲದೀವಿ. ಬಟ್ ಇವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರು ಯಾವ ಊರು, ಯಾವ ಥರ ಐತೆ ಅಂತ ತೋರಿಸ್ತೀನಿ. ಫುಲ್ ವಿಡಿಯೋ ನೋಡಿರಿ ಗೈಸ್. ಇವಾಗ ನನಗೆ ನಮ್ಮಮ್ಮ ನಾನು ಡಯಟಲ್ಲಿ ನಮ್ಮಮ್ಮ ಬ್ರೇಕ್ಫಾಸ್ಟಿಗೆ ಇದು ಡೈಲಿ ಇದನ್ನೇ ಗೈಸ್ ಕೊಡೋದು ನನಗೆ ನಮ್ಮಮ್ಮ ಬ್ರೇಕ್ಫಾಸ್ಟಿಗೆ. ಇದನ್ನ ತಿಂದ ಆಮೇಲೆ ಚಿತ್ರಾನ್ನ ತಿಂತೀನಿ. ಗೈಸ್, ಇದು ನಮ್ಮ ಸ್ಕೂಲ್ ನೋಡ್ರಿ ಗೈಸ್. ನಾನು ಇಲ್ಲೇ ಓದಿದ್ದು, 8th 10th ಓದಿದ್ದು. ಆದರೂ ನನಗೆ ಈ ಸ್ಕೂಲ್ ಭಾಳ ಎಮೋಷ್ನಲಿ ಭಾಳ ಇಷ್ಟ ಗೈಸ್. ಇದು ಏನಂತ ಯೋಚನೆ ಮಾಡ್ತಿದ್ದಾರೆ ಗೈಸ್, ಇದು ನಮ್ಮ ಭರಮಸರ ಕೆರೆ. ಇಲ್ಲಿಂದ ನಮ್ಮೂರಿಗೂ ನೀರು ಬರುತ್ತೆ ಗೈಸ್, ನೋಡ್ರಿ. ಕಾಲಗೆರೆ ಗೈಸ್, ನಮ್ಮ ಮನೆ ಬಂತು ನೋಡ್ರಿ ಗೈಸ್. ಇದೆ ನಮ್ಮ ಮನೆ ಗೈಸ್. ಇವಾಗ ನಮ್ಮ ಮನೆ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಹೋಮ್ ಟೂರ್ ಮಾಡ್ತೀನಿ ಗೈಸ್. ಈಗ ನೋಡ್ರಿ, ಇಲ್ಲಿ ತುಳಸಿ ಗಿಡ, ಇಲ್ಲಿ ರಂಗೋಲಿ ಹಾಕಿದ್ದಾರೆ ಗೈಸ್. ಇಲ್ಲಿ ನಾವು ಸ್ಲೀಪರ್ಸ್ ಎಲ್ಲ ಇಲ್ಲೇ ಬಿಡೋದು ಕಟ್ಟೆ ಅಡಿಗೆ. ಇದೊಂದು ಕಟ್ಟೆ. ನೆಕ್ಸ್ಟು ಇದು ನಮ್ಮ ಮನೆ ಎಂಟ್ರೆನ್ಸ್ ಬಾಗ್ಲು ಗೈಸ್. ಹಿಂಗೆ ಹೋದ್ರೆ ಇದು ಮಂಚ. ಹಿಂಗೆ ಇದು ಅಡುಗೆ ಮನೆ. ನೆಕ್ಸ್ಟು ಇದು ನೋಡ ಮನೆ. ಇದು ನಮ್ಮ ಆಂಟಲ್ ರೂಮು. ಇದು ನೋಡ ಮನೆ. ನೆಕ್ಸ್ಟ್ ಹಿಂಗೆ ಹೋದರೆ ಇದು ದೇವ್ರ ಮನೆ ನೋಡ್ರಿ ಗೈಸ್. ಇವತ್ತು ಶುಕ್ರವಾರ, ನಮ್ಮಮ್ಮ ದೇವರು ಎಷ್ಟು ಅಂತ ಬರುತ್ತೆ. ಪುಷ್ ಮಾಡ್ತೀನಿ ಬಿಟ್ಟು ಕೈಸಿದ್ವಿ ನಮ್ಮ ರೂಮ್ ನೋಡಿ. ಒಳ್ಳೆ ಇದು ಬಸ್ ಅಕ್ಕಿ ಚೀಲ ಇವೆಲ್ಲ. ನೆಕ್ಸ್ಟು ಇಲ್ಲಿ ಬಂದರೆ ಇದು ವಾಶ್ರೂಮು. ಪ್ರತಿ ಏನು ಮಾಡ್ತಿದ್ಯಾ? ಬ್ರಷ್ ಮಾಡ್ತಿದ್ಯಾ? ಆಯಣ್ಣ ಬ್ರಷ್ ಮಾಡಿ. ಓಕೆ ಓಕೆ ಪ್ರತಿ ಬಾಯ್. ಆಮೇಲೆ ಪುಷ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಪುಷ್ ಮಾಡಿ ಬಾಯ್. ಓಕೆ, ನಾನು ಇಲ್ಲೇ ಇರ್ತೀನಿ. ಮಾಡಲ್ಲ ಪುಷ್ ಮಾಡಲ್ಲ ಇಲ್ಲೇ ಇರ್ತೀನಿ. ಕೈಸಿದ್ದು ಮನೆ ಹಿಂದೆ ಹೊರಗಡೆ ಇಲ್ಲಿ ಮಿರರ್ ಐತೆ. ನೆಕ್ಸ್ಟ್ ಇದು ನಮ್ಮ ಮನೆ ಬ್ಯಾಕ್ ವ್ಯೂ ಗೈಸ್. ನೋಡಿರಿ ಯಾವ ಥರ ಐತೆ ಅಂತ. ಇಲ್ಲಿ ದಾರಿ ಐತೆ ಗೈಸ್ ಇಲ್ಲಿಂದ. ಮತ್ತೆ ಹಿಂಗೆ ಎಲ್ಲಿ ಐತಲ್ಲ, ಹಿಂಗೆ ಹೋದರೆ ಮತ್ತೆ ಗೈಸ್ ಈ ಕಡೆ ಪಕ್ಕದಾಗಿರೋದು ಏನಂತ ನೀವು ಕೇಳ್ಬೋದು. ಇದೇನಂದರೆ ನಮ್ಮದು ದನ ಕಟ್ಟೆ ಮನೆ ಗೈಸ್. ದನ ಇಲ್ಲ, ಇದು ಆಕಳ ಎಮ್ಮೆ ಬೆಲೆ ಇಲ್ಲಿ ಕಟ್ಟೋದು. ನಮ್ಮ ತಾತನ ಬೆಡ್ರೂಮ್ ಗೈಸ್. ನಮ್ಮ ತಾತ ಇಲ್ಲೇ ಮಲ್ತಾರೆ. ಹಾಯ್ ಅನ್ನ ಹಿಂಗನ್ ಹಾಯ್ ಅನ್ನ. ಇದೇನಿದು? ಇದೆ ಮಟನ್. ಇದು ಹೆಂಗೆ ತಿಂತೀಯಾ? ತಿಂತೀಯಾ? ಪಚ್ಚ ನೀನು ಕೊಯ್ತೀವಂತಪ್ಪ ನಾನು. ವಿಡಿಯೋ ಮಾಡ್ಕೊಂಬರ್ತಾಳೆ ಗೈಸ್. ಇದೆ ನಮ್ಮ ಮಡಿಕೆ ತೋಟ. ಫಾಡರ್ ಮೇಸ್ ಗೈಸ್. ನೋಡ್ರಿ ದನಿಗಂತೆ. ಅದೇ ಅಮ್ಮ ಎಷ್ಟು ಚೆನ್ನಾಗಿ ಕಾಣ್ತೈತಲ್ಲಮ್ಮ. ಇದು ನಮ್ಮ ಮಡಿಕೆ ತೋಟ. ಸ್ವಲ್ಪ ಎಲ್ಲೋ ಆಗೈತೆ. ಔಷಧಿ ಹೊಡೆದಿದ್ದಾರೆ ಗೈಸ್, ಸರಿ ಹೋಗುತ್ತೆ ಒಂದೊಂದು 2 ದಿವಸ. ಇದು ನೋಡ್ರಿ ಗೈಸ್, ಈ ಥರ ಐತೆ ನಮ್ಮ ಮಡಿಕೆ ತೋಟ. ನೀರು ಇಲ್ಲಿತ್ತ ಕೊಟ್ಟಿಲ್ಲ ಅಲ್ಲಮ್ಮ. ಯಾಕೆ ಅಲ್ಲಮ್ಮ? ಸೆಣಬಾಗಿ ಇದು ಇದ್ರ ಮಧ್ಯೆ ಇಲ್ಲಿ ಹಾಕಿರೋ ಸೆಣಬು ಇವೆಲ್ಲ ಸೆಣಬು ಗೈಸ್. ನೋಡ್ರಿ ಇಲ್ಲಿ ಅಡಿಕೆ ಗಿಡದ ಮಧ್ಯೆ ಸೆಣಬು ಹಾಕಿದ್ದಾರೆ.
ಗೈಸ್ ನೀವು ಕೇಳ್ಬೋದು ಈ ಅಡಿಕೆ ಗಿಡದ ಮಧ್ಯೆ ಏನಕ್ಕೆ ಇದು ಸೆಣಬುನ ಯಾಕೆ ಗ್ರೋ ಮಾಡಿದ್ದಾರೆ ಅಂತ. ಗೈಸ್ ಇದು ಒಂಥರ ಕವರ್ ಕ್ರಾಪ್ ಆಗಿ ಹೆಲ್ಪ್ ಮಾಡ್ತೈತೆ. ಹಾಗೆ ಗ್ರೀನ್ ಮೆನ್ಯೂರ್ ಆಗಿ ಮೇಜರಾಗಿ ಇದನ್ನೇ ಯೂಸ್ ಮಾಡ್ತಾರೆ. ಗ್ರೋ ಆದ ತಕ್ಷಣ ಅದನ್ನ ಇಲ್ಲೇ ಇನ್ಕಾರ್ಪೊರೇಟ್ ಮಾಡ್ತಾರೆ ಗೈಸ್. ಹೊಲದಾಗೆ ಟ್ಯಾಕ್ಟ್ರಿ ತಗೊಂಡು ಇಲ್ಲೇ ಇನ್ಕಾರ್ಪೊರೇಟ್ ಮಾಡ್ತಾರೆ. ಆವಾಗ ಸಾಯಿಲ್ ಹೆಲ್ತ್ ಚೆನ್ನಾಗಿರ್ತೈತೆ, ಅಡಿಕೆ ಗಿಡ ಚೆನ್ನಾಗಿ ಬೆಳಿತೈತೆ ಗೈಸ್. ಅದಕ್ಕೆ ಅದನ್ನ ಹಾಕಿದ್ದಾರೆ ಅಷ್ಟೇ ಗೈಸ್. ಇಲ್ಲ ಅಲ್ಲೇ ಒಂದು ಒಂಬಳೆ ಬಂದತೆ, ಚೆನ್ನಾಗಿತ್ತಲ್ಲ ಗೈಸ್. ನೀವು ಇಲ್ಲಿ ನೋಡ್ಬೋದು ನೀರು ಸ್ವಲ್ಪ ಸರಿಯಾಗಿ ಬಿಟ್ಟಿಲ್ಲ, ನೀರಿಲ್ಲ, ಅದಕ್ಕೋಸ್ಕರ ಇಲ್ಲಿ ನೋಡಿರಿ ಗೈಸ್. ಇದು ಒಂಬಳೆ ಯಾವ ಥರ ಒಣಗಿದೆ, ಇದು ಒಣಗಿದೆ ಗೈಸ್ ಸ್ವಲ್ಪ ಗೈಸ್. ಇದು ನಮ್ಮ ಬೋರ್ ನೋಡ್ರಿ ಗೈಸ್. ಅಮ್ಮ ಮೊನ್ನೆ ಅದ ಗೈಸ್, ಇದು ನಮ್ಮದೇ ಸ್ವಂತ ನೋಡ್ರಿ ಗೈಸ್. ಸಿ ಬೋರಿಂದನೇ ಎಲ್ಲ ಅಡಿಕೆ ಗಿಡಕ್ಕೆ ನೀರು ಹಾಕಿರೋದು. ಇವು ಕಲರ್ ಕಾಣ್ತದೆ ನೋಡಿ ಗೈಸ್. ಏನಮ್ಮ ಕಾಯಲ್ಲ, ಸಣ್ಣ ಕಾಯಿ ಗೈಸ್. ಇವು ನಮ್ಮ ಅಡಿಕೆ ಗಿಡ ಸ್ವಲ್ಪ ಎಲ್ಲೋ ಆಗಿದ್ವು, ಸೊ ಅದಕ್ಕೋಸ್ಕರ ಸ್ವಲ್ಪ ಔಷಧಿಗಳು ಹೊಡೆದಿದ್ರು. ಔಷಧಿಗಳು ಯಾವ್ಯಾವ ಹೊಡೆದಿದ್ರು ಅಂತ ಸ್ವಲ್ಪ ಒಂದೆರಡು ತೋರಿಸ್ತೀನಿ ನೋಡ್ರಿ ಗೈಸ್. ಇಷ್ಟಕ್ಕೊಂದೇ ಹೊಡೆದಿರೋದು ಎಲ್ಲ ಕೆಮಿಕಲ್ ಬೇರೆ ಬೇರೆ ಅವ. ಮುಟ್ಬೇಡ, ಬ್ಯಾಗ್ ಇಟ್ಬೇಡ, ಮತ್ತೆ ತೋರ್ಸೋದು ಬೇಡ. ಯಾವ್ಯಾವ ಇದು ರೆಡ್ ಮೈಟ್ಸ್ ಕಂಟ್ರೋಲ್ ಮಾಡ್ತದೆ, ಪ್ರೊಪಗೇಟ್ ಅಂತೇಳಿ. ಇದು ಟಾನಿಕ್ ಇಂಡೋಫಿಲ್ದು ಕ್ರಾಪ್ ಕೇರ್ ಅಂತೇಳಿ. ಇದು ಎಕಲೆಕ್ಸ್ ಏನು ಮಾಡ್ತದೆ ಇದು ಹುಳ ಇದ್ರೆ ಹೋಗ್ತದೆ. ಸರಿ. ಇದು ರೋಗದ ಕೆಲಸ ಮಾಡ್ತದೆ, ಪ್ರೊಪನಕೊನಜಲ್ ಅಂತ. ಇದು ಟಾನಿಕ್ ಗ್ರೋತ್ ಆಗಲಿ ಅಂತ. ಸರಿ ಬರಲಿ ಅಷ್ಟೇನಾ? ಸಾಪ್ ಪೌಡ್ರ್ ರೋಗನಾಶಕ, ಕಾರ್ಬಡೈಜಿಮ್ ಮ್ಯಾಂಕಜಿಬ್ ಅಂತೇಳಿ. ಈ ಥರ ಸನ್ಸ್ಕ್ರಾಚ್ ಆಗಬಾರ್ದಂದ್ರೆ ಹೊಲದ ಸುತ್ತಲೂ ಲೈನ್ ಬಿಸಿಲು ಎಕಡೆ ಬೀಳ್ತತ ಆ ಕಡೆಗೆ 2 ಲೈನ್ಗೆ ಈ ಥರ ಇಟ್ಬಿಟ್ಟು ಹಿಂಗೆ ಕಟ್ಬಿಡ್ಬೇಕು, ಒಂದು ಊರಿ ತಗೊಂಡು. ಹಂಗಾದ್ರೆ ಬಿಸಿಲು ತಡೆ ಹಿಡಿತದೆ. ಅರ್ಲಿ ಬ್ಲೈಟು, ಲೈಟ್ ಬ್ಲೈಟ್ ಅಂತ ಇದೈತಲ್ಲ, ಇದೀಗ ಅರ್ಲಿ ಬ್ಲೈಟ್. ಇದು ಗೈಸ್ ಇದು ಯಾವ ಗಿಡ ಅಂತ ನೀವೇ ಹೇಳ್ರಿ ಗೈಸ್. ನಿಮಗೆ ಸಬಕ್ಸಿನ ಯಾವ ಥರ ಹಾರ್ವೆಸ್ಟ್ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ ಈಗ ಗೈಸ್. ಇದು ಗಿಡ ಸಬಕ್ಸಿದ ಗಿಡ ಕಾಣ್ತಾಯ್ತಾ ಗೈಸ್. ಇದು ನಾವು ಯಾವ ಥರ ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ ಫುಲ್ಲು ಈ ಥರ ಹಿಂಗೆ ಕೀಳಬಾರ್ದು. ಇವಾಗ ಈ ಮಣ್ಣು ಬಂದುಬಿಡ್ತತೆ. ಮಣ್ಣು ಬರಬಾರ್ದು ಅಂತಂದರೆ ಈ ಥರ ಉಗುರೊಳ್ಳಿ ಈ ಥರ ಉಗುರಾಗಿ ಈ ಥರ ಅನ್ಬೇಕು ಗೈಸ್. ನೋಡಿರಿ ಯಾವ ಥರ ಹಾರ್ವೆಸ್ಟ್ ಮಾಡಕಂತ ಇನ್ನೊಂದ್ಸತಿ ತೋರಿಸಿ. ಹಿಂಗೆ ಹಿಡ್ಕೊಂಡ್ರೆ ಕಾಣ್ತೈತಾ? ಏನಪ್ಪ ಕಾಣ್ತೈತಲ್ಲ ನೋಡ್ರಿ ಗೈಸ್. ಈ ಥರ ಹಿಂಗೆ ಅನ್ಬೇಕು, ಹಿಂಗೆ ಜಿಗುಡು ಬಕ್ಕಿ ಥರ ಉಗುರಾಗಿ ಜಿಗುಡ್ತಿರಲ್ಲ ನೀವು, ಈ ಥರ ಈಗ ಹಿಂಗೆ ಅಷ್ಟೇ. ಮುಗೀತು ಗೈಸ್, ಇಷ್ಟೇ. I love you 3. I love you 2. ಎಲೆ ಅಷ್ಟೇ ಕಿತ್ಕೊಳಕ್ಕಲ್ಲ ಎಲೆ ಅಷ್ಟೇ ಕಿತ್ತಾರೆ ಗೈಸ್. ಇವು ಪಾಲಕ್ ಸೊಪ್ಪು ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಈ ಥರನೇ ಮಾಡ್ಬೇಕು ನೋಡ್ರಿ. ಈ ಥರ ಹಿಂಗೆ ಎಲೆ ಇರುತ್ತಾ, ಈಗ ಇಲ್ಲಿ ಜಸ್ಟ್ ಈಗ ಹಿಂಗೆ ಅಷ್ಟೇ. ಒಂದು ಮುದ್ದೆ ಮಾಡ್ತೀನಿ ಗೈಸ್. ಇದ್ಯಾ ಸೊಪ್ಪು ಅಂದರೆ ಇದು ಕೆಂಪು ದಡಿ ಸೊಪ್ಪು ಗೈಸ್. ಇದು ಈ ಥರ ಆಗುತ್ತೆ, ದೊಡ್ಡದಾಗ್ತಾ ಕಾಣ್ತೈತಾ ಗೈಸ್. ಇದು ನಮ್ಮ ಕಡೆ ಉದ್ಕಕ್ಕೆ ಹಾಕ್ತಾರೆ. ನಿಮ್ಮ ಕಡೆ ಯಾವುದಕ್ಕೆ ಹಾಕ್ತಾರೆ, ಯಾವ ಸಾಂಬಾರಿಗೆ ಹಾಕ್ತೀರಾ, ಪಲ್ಯ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿರಿ ಗೈಸ್. ನೋಡಿರಿ ಇದು ಕೊತ್ತಂಬರಿ ಗಿಡ ನೋಡಿರಿ ಗೈಸ್. ಯಾವ ಥರ ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಈ ಥರ. ಇದು ಮೆಂತ್ಯ ಸೊಪ್ಪು. ಏನಪ್ಪಿ ಗೈಸ್, ಇದು ಮೆಂತ್ಯ ಸೊಪ್ಪು. ಇದರಿಂದ ಮೆಂತ್ಯ ಪಲಾವ್ ಅಂತ ಮಾಡ್ತಾರೆ. ನೀವು ತಿಂದಿದ್ರೆ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿರಿ. ಈಗ ಹಿಂಗಿರುತ್ತಾ, ಈಗ ಈ ಥರ ಗೈಸ್. ನಾವು ಇವಾಗೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ವಿ, ಚೀಲದಾಗ ಹಾಕ್ಯಂದೀವಿ, ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತೀವಿ. ಈಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಬಾಳ್ದಾರಕ್ಕೆ ಹೋಗ್ತೀವಿ ಗೈಸ್. ಏನು ತಿರ್ಗಿಲ್ಲ ಚಿನ್ನ? ಇಲ್ಲ, ಊಟ ಮಾಡಿ ಬಂದ್ವಿ ಇವಾಗನಂತೆ. ನಿನ್ನೂ ಕರ್ಕೊಂಡು ಹೋಗ್ತೀನಿ ಊಟ ಮಾಡ.
ಊಟ ಮಾಡಿ. ಅಳ್ತದ ಇಲ್ಲ ನಾನು ಬಂದೆ. ಉಣ್ ಮತ್ತೆ ಉಂಡ್ರೆ ಕರ್ಕೊಂಡಕ್ಕಿವಿ ಅಮ್ಮಂತ. ಋತು ಬಾಯ್. ನಾವು ಆಲ್ರೆಡಿ ಆವಾಗಲೇ ಬಂದ್ವಿ ಮನೆಗೆ, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರೋದು. ಇವಾಗ ಗೈಸ್ ನಾವು ಇರೋ ಮನೆ ತೋರಿಸ್ತೀನಿ ನಿಮಗೆ. ಇದ್ರದ್ದೊಂದು ಹೋಮ್ ಟೂರ್ ಮಾಡಿಬಿಡ್ತೀನಿ ನೋಡಿರಿ. ಗೈಸ್ ಮನೆ ಎಂಟ್ರೆನ್ಸ್ ಬಟ್ ಇಲ್ಲಿ ಮನೆ ಗೈಸ್ ಇದು ಕೆಳಗಡೆ ಸುಮ್ಮನೆ ಯಾರಾದರೂ ರಿಲೇಷನ್ಸ್ ಬಂದಾಗ ಉಳ್ಕೊಂಡು ಮಾಡಿದ್ವಿ ಮೇಲ್ಗಡೆ. ಬಟ್ ನಾವು ಇರ್ತೀವಿ ಅದಕ್ಕೆ ಅವ್ರನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇದು ರೂಮ್ ಆ್ಯಕ್ಚುಲಿ ಇಲ್ಲಿ ನೋಡಬೇಕು ಒಂದು ಅಡುಗೆ ಮನೆ ಒಂದು ತಿಂಕಿಲ್ಲ. ಬಟ್ ಇಲ್ಲಿ ರೂಮು ಇಲ್ಲಿ ಏನಂತಂದರೆ ಇಲ್ಲಿ ಅಡುಗೆ ಮನೆ ಮಾಡಿದ್ದಾರೆ. ನಮ್ಮ ಅಮ್ಮ ಫ್ರೆಂಡ್ಸ್ ಮಾತಾಡ್ತಿದ್ದೆ. ನೆಕ್ಸ್ಟ್ ಗೈಸ್ ಇದು ರೂಮ್ ಇಲ್ಲಿ ಬಟ್ಟೆಗಳೆಲ್ಲ ಇಲ್ಲಿದೆ. ಇನ್ನೂ 3 ತಿಂಗಳು ಅಷ್ಟೇ ಗೈಸ್ ಮುಗಿತು ನಮ್ಮ ತಮ್ಮಂದು 10th. ಇದು ವಾಶ್ರೂಮ್ ಕಡೆ. ನೆಕ್ಸ್ಟ್ ಈ ಕಡೆ ಬ್ಯಾಕ್ ಸೈಡ್ ನೆಕ್ಸ್ಟ್ ಇದೆ ಮೇಲೆ ಗೊತ್ತಾ ಇಷ್ಟ ಗೈಸ್. ಇಲ್ಲಿ ನೋಡಿದ್ರೆ ಸೀದಾ ದೇವಸ್ಥಾನ ಕಾಣುತ್ತೆ. ಅದು ಸುಳ್ಳ ಏನು ಮಾಡ್ತಿದ್ಯಮ್ಮ? ರಸ್ಮಲೈ ನಿಜ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರಸ್ಮಲೈದು ರೆಸಿಪಿನ ನಾನು ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ ಗೈಸ್, ಹೋಗಿ ನೋಡಿರಿ. ಮತ್ತು ಇನ್ನೊಂದು ನಮ್ಮಮ್ಮ ಮೆಂತ್ಯ ಸೊಪ್ಪಿಂದು ಮೊಟ್ಟೆ ಹಾಕಿ ಸ್ವಲ್ಪ ಒಂದು ರೆಸಿಪಿ ಮಾಡಿತ್ತು, ಅದನ್ನು ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ, ಅದನ್ನು ಹೋಗಿ ನೋಡಿರಿ ಗೈಸ್. ಲೈಕ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ. ನಾನು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೀವೇ ನೋಡ್ಬೋದು ಗೈಸ್. ಬಾಯ್.